ನಮಸ್ಕಾರ ವೀಕ್ಷಕರೇ, ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಇವಾಗ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆತನ ಕಾಣಬೇಕಾದ್ರೆ ಮನೆ ವಾಸ್ತುವ ಸ್ಥಳದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇವತ್ತು ಎಷ್ಟೋ ಮನೆಯಲ್ಲಿ ನೆಮ್ಮದಿದೆ, ಒಂದು ಸಂತೋಷ, ಒಂದು ತೃಪ್ತಿ ಇರೋದಿಲ್ಲ. ಇವತ್ತು ಮನೆ ಡೋರ್ ಪೇಸು ಪೂರ್ವ ಭಾಗಿದೆ ಮತ್ತು ಆಗ್ನೇಯ ಭಾಗದಲ್ಲಿದೆ, ಈಶಾನ್ಯದಲ್ಲಿದೆ, ನೈಋತ್ಯದಲ್ಲಿದೆ, ವಾಯುವ್ಯದಲ್ಲಿದೆ, ಬ್ರಹ್ಮಸ್ಥಾನದಲ್ಲಿದೆ. ಇಂತಹ ಪ್ರಶ್ನೆಯನ್ನು ಪ್ರತಿಯೊಬ್ಬರಿಗೆ ಒಂದಕ್ಕೊಂದು ಕಾಡ್ತಾ ಇರುತ್ತೆ. ಯಾಕಂದರೆ ಮನೆಯಲ್ಲಿ ಒಳಗಡೆ ಬಂದಾಗ ಒಂದು 5 ನಿಮಿಷ ಇರೋಕ್ಕಾಗಲ್ಲ, ಹೊರಗಡೆ ಅವಾಗೆ ಹೋಗ್ಬೇಕಂತ ಅನ್ನಿಸ್ತಾ ಇರುತ್ತೆ. ಅಲ್ಲಿ ನಿದ್ದೆ ಬರಲ್ಲ, ಊಟ ಸೇರಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಅಂಥ ವಾಸ್ತುಮಿಶ್ಯಕ ನಿಮಗೆ ಏನು ಕಾಡ್ತಾ ಇದೆ? ಯಾಕಂದರೆ ಈಶಾನ್ಯದಲ್ಲಿ ಟಾಯ್ಲೆಟ್ ರೂಮ್ ಇದ್ದರೆ, ವಾಶ್ ರೂಮ್ ಇದ್ದರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಮತ್ತು ನೋಡಬೇಕಂದ್ರೆ ಕುಬೇರ ಮೂಲ ಒಳಗಡೆ ಅಲ್ಲಿ ವಾಶ್ ರೂಮ್ ಇದ್ದು ಅಲ್ಲಿ ಟಾಯ್ಲೆಟ್ ರೂಮ್ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಕುಬೇರ ರೂಮಲ್ಲಿ ಈಶಾನ್ಯದಲ್ಲಿ ಕುಬೇರ ಮೂಲೆ ಒಳಗಡೆ ಯಾವುದೋ ಕಾರಣಕ್ಕೆ ವಾಶ್ ರೂಮು, ಟಾಯ್ಲೆಟ್ ರೂಮು ಇರಲೇಬಾರ್ದು. ಇದು ನಾನು ಯೂಟ್ಯೂಬ್ ವೀಕ್ಷಕರಿಗೆ ನಾನು ಪ್ರತಿಯೊಬ್ಬರಿಗೆ ನಾನು ತಿಳಿಸೋದು ಇಷ್ಟೇ. ಮತ್ತು ನೋಡಬೇಕಂದ್ರೆ ಆಗ್ನೇಯ ಮತ್ತು ವಾಯುವ್ಯ. ಆಗ್ನೇಯದಲ್ಲಿ ನೋಡಬೇಕಂದ್ರೆ ಕೆಲವು ಬಾತ್ರೂಮ್ ಇದ್ರೂ ಸ್ವಲ್ಪ ಜಾತಕದಲ್ಲಿ ನೋಡಿಕೊಂಡು ಅದು ಮಾಡಬೇಕು. ಅಲ್ಲಿ ವಾಯುವ್ಯ ಮೂಲೆ ಮತ್ತು ನೋಡಬೇಕಂದ್ರೆ ಆಗ್ನೇಯ ಮೂಲೆ ವಾಯು ಮೂಲೆಯಲ್ಲಿ 2 ಕಡೆ ಬಾತ್ರೂಮನ್ನು ಇಡ್ಬೋದು. ಮತ್ತು ಎರಡನೇದಲ್ಲಿ ಇದು ಆಗ್ನೇಯ ಅಂದರೆ ಬೆಂಕಿಗೆ ಸಂಬಂಧಪಟ್ಟಿದಂಥ ಈ ಆಂಡೆ ಒಲೆ ಆಗಿರ್ಬೋದು, ಇಲ್ಲಾಂದ್ರೆ ನೋಡಬೇಕಂದ್ರೆ ಇಲ್ಲಿ ಒಲೆ ವಾಸದ ಆಗಿರ್ಬೋದು. ಇನ್ನೊಂದು ಈ ಎಲ್ಲದರಲ್ಲಿ ಒಂದು ಐಫೈವನ್ನು ಆಗ್ನೇಯ ಮೂಲೆ ಒಳಗಡೆ ಕೆಲವು ಜನ ಒಲೆ ಹಾಕೋರಿದ್ದಾರೆ, ಕೆಲವು ಜನ ಗ್ಯಾಸ್ ಇಡೋರಿದ್ದಾರೆ, ಕೆಲವು ಜನ ಅಲ್ಲಿ ಒಲೆ ಉರಿಸೋರಿದ್ದಾರೆ. ಅದರಿಂದ ವಾಯು ಮೂಲೆ, ಆಗ್ನೇಯ ಮೂಲೆಯಲ್ಲಿ ಈ ಬೆಂಕಿ ರೂಪದಲ್ಲಿದ್ದು, ಈಶಾನ್ಯದಲ್ಲಿ ಮತ್ತು ಕುಬೇರ ಮೂಲೆ ಒಳಗಡೆ ಒಂದು ದೇವ ಮೂಲೆ ಇದ್ದಾಗ ಅಲ್ಲಿ ಮನೆ ಒಳಗಡೆ ವಾಸ್ತು ಚೆನ್ನಾಗಿರುತ್ತೆ. ಅಲ್ಲಿ ವಾಸ್ತು ಪಾಯಿಂಟ್ ಅಂತ ಬರುತ್ತೆ. ಅಂದರೆ ಅಲ್ಲಿ ವಾಸ್ತು ಪಾಯಿಂಟನ್ನು ತೊಗೊಂಡು ಹೋಗಿ ನಿಮ್ಮ ಮನೇಲಿ ಕುಬೇರ ಮೂಲೆಯಲ್ಲಿ ಮನೇಲಿ ತೊಂದರೆ ಇದ್ದರೆ ಈ ವಾಸ್ತು ಯಂತ್ರ ಅಂತ ಬರುತ್ತೆ, ವಾಸ್ತು ಕುಬೇರ ಅಂತ ಬರುತ್ತೆ. ಅದು ಒಂದು ಇಸ್ಪಾಟಿಕ್ ಮಲೆ ಥರದಲ್ಲಿ ಇರುತ್ತೆ. ಇಲ್ಲ ನೋಡಬೇಕಂದ್ರೆ ಒಂದು ಈಜಿಪ್ಟ್ ರೂಪದಲ್ಲಿ ಇರುತ್ತೆ. ಅದು ಒಂದು ತೊಗೊಂಬಂದು ಕೇಶಿ ನಿಮ್ಮ ಮನೆ ಒಳಗಡೆ ಈ ನವರತ್ನ ಹರಳು ಆಗಿರ್ಬೋದು, ಇದು ಕುಬೇರ ಯಂತ್ರ ಆಗಿರ್ಬೋದು, ಕುಬೇರ ವಾಸ್ತು ಕವಚ ಆಗಿರ್ಬೋದು, ನೀವು ಮನೆಯಲ್ಲಿಟ್ಟರೆ ಅದು ನಿಮಗೆ ಒಳ್ಳೆಯದಂತ ಹೇಳ್ಬೋದು. ಯಾಕಂದರೆ ಇವತ್ತು ಹಣ ಬರಬೇಕು, ವಾಸ್ತು ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಮುಂದೆ ನಿಮ್ಮ ಜೀವನದಲ್ಲಿ ಈ ಅಡೆತಡೆ, ಈ ನೋವು, ದುಃಖ, ಮಾನಸಿಕ ಟೆನ್ಷನ್ ಇದು ನಾನತಿರಿ ನಿಮಗೆ ಮನುಷ್ಯನಿಗೆ ಪರಿಹಾರ ಆಗಬೇಕು. ಅದರಿಂದ ಇದು ವಾಸ್ತು ಪಾಯಿಂಟ್ ನೀವು ಕರೆಕ್ಟಾಗಿ ನೋಡಿಕೊಂಡು ಇದು ಜಾತಕದ ಬಗ್ಗೆ ಆಗಿದೆ, ನನ್ನ ಮನೆ, ನನ್ನ ವಾಸ್ತು, ನನ್ನ ಸ್ಥಳ ನನಗೆ ಆಗಬೋದಾ ಅಥವಾ ಆಗಲಾರ್ದು ಇರ್ಬೋದಾ, ಇದಕ್ಕೆಲ್ಲ ಕಾರಣಗಳೇನು ಅದೆಲ್ಲ ಖಂಡಿತವಾಗಿ ನೀವು ತಿಳ್ಕೋಬೇಕು ವಾಸ್ತು ಬಗ್ಗೆ. ಅಂದರೆ ಈ ಯೂಟ್ಯೂಬ್ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನು 100 ಜನಗಳಿಗೆ ಈ ವಿಡಿಯೋ ನೋಡಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದು ಒಂದು ಮಾರ್ಗದರ್ಶನ ಇರುತ್ತೆ. ಅಲ್ಲಿ ವಾಸ್ತು ಕುಬೇರ ಯಂತ್ರವನ್ನು ಇಲ್ಲ ಕುಬೇರ ಚಕ್ರವನ್ನು ತೊಗೋಬೋದು. ಇಲ್ಲ ನಿಮಗೆ ತೊಗೋಕೆ ಆಗಿಲ್ಲ ಗುರುಗಳಂದರೆ ಒಂದು ಟೈಮ್ ನೇರವಾಗಿ ದಿಟ್ಟವಾಗಿ ಸತೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ನಂಬರ್ ಬರ್ತಾ ಇದೆ, ಅದಕ್ಕೆ ಕರೆ ಮಾಡ್ಬೋದು. ಹೆಚ್ಚಿನ ಬಗ್ಗೆ ಸತೆ ನಿಮಗೆ ಖಂಡಿತವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.